ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ವಾಟರ್ ಡ್ರೈನ್ ಆಗ್ತಾಯಿಲ್ಲ ಅಂದರೆ ಏನು ಚೆಕ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ವಿ ಸ್ಪಿನ್ನು. ವಾಟರ್ ಡ್ರೈನ್ ಆಗ್ತಾಯಿದೆಲ್ಲ ನೋಡೋಣ, ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ನೀರು ಡ್ರೈನ್ ಆಗ್ತಿಲ್ಲ, ನೀರು ಹಾಗೆ ಟಬ್ ಒಳಗಡೆ ಉಳ್ಕೊಂಡ್ಬಿಟ್ಟಿದೆ. ಸೊ ಬನ್ನಿ ನಾವು ಚೆಕ್ ಮಾಡೋಣ. ಕೆಳಗಡೆ ಡ್ರೈನ್ ಸೆಕ್ಷನ್ ಇರುತ್ತೆ. ಸೊ ಡ್ರೈನ್ ಕ್ಯಾಪ್ನ ಓಪನ್ ಮಾಡುವ. ಸೊ ಡೈರೆಕ್ಟಾಗಿ ಕ್ಯಾಪ್ನ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಬಂದುಬಿಡುತ್ತೆ ಅದು. ಸೊ ಅದರಲ್ಲಿ ಏನಾದರೂ ಕಾಯಿನ್ಸ್, ಪಿನ್ಸ್, ಏನಾದರೂ ಬಟ್ಟೆ ಸಿಗಿ ಬಿದ್ದಿತ್ತು ಅಂದರೆ ಡ್ರೈನ್ ಆಗಲ್ಲ. ಸೊ ನೋಡೋಣ, ಈ ಒಂದು ವಿಡಿಯೋದಲ್ಲಿ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ನೀವು ಕೂಡ ನಿಮ್ಮ ಮಷೀನಲ್ಲಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಟೈಟ್ ಆಗಿತ್ತು ಅಂದರೆ ನಿಮ್ಮ ಕಟಿಂಗ್ ಪ್ಲೇಯರ್ ಅಥವಾ ಏನಾದರೂ ಪಕ್ಕದ ನೀವು ತಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಒಳಗೆ ಟಬ್ನಲ್ಲಿರುವಂಥದ್ದು ವಾಟರ್ ಹೊರಗಡೆ ಬಂತು. ಸೊ ಇಲ್ಲಿ ನೋಡಿ, ಡ್ರೈನ್ ಕ್ಯಾಪ್ನಲ್ಲಿ ನಿಮಗೆ ಬಟ್ಟೆ ಕಾಣಿಸ್ತಾ ಇರುವಂಥದ್ದು. ಸೊ ಬಟ್ಟೆ ಒಳಗಡೆ ಚಿಕ್ಕದಾಗಿ ಬಟ್ಟೆ ಸಿಗಿ ಬಿದ್ದಿದೆ. ಸೊ ಅದಕ್ಕಾಗಿ ಡ್ರೈನ್ ಆಗ್ತಾಯಿಲ್ಲ ವಾಟ್ರು. ಸೊ ಎವ್ರಿ ವಾಶ್ ಕಂಪ್ನಿ ಪ್ರಕಾರ ಚೆಕ್ ಮಾಡ್ಕೋಬೇಕು ಈ ಒಂದು ಕ್ಯಾಪ್, ಡ್ರೈನ್ ಕ್ಯಾಪ್ನ. ಸೊ ನೀವು ಚೆಕ್ ಮಾಡ್ಕೊಂಡಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನ್ ಮಾಡ್ಕೊಂಡು ಫಿಕ್ಸ್ ಮಾಡಿ ಕ್ಲಿಯರ್ ಆಗುತ್ತೆ, ಡ್ರೈನ್ ಆಗುತ್ತೆ ವಾಟ್ರು. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಲಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. लेकिन ऐसा कैसा गया कि इतना बड़ा कपड़ा समझ में नहीं आ रहा।